ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ತಾಗದೆ ರಸ್ತೆ ಬದಿಯ ಗುಡ್ಡಕ್ಕೆ ಡಿಕ್ಕಿಯಾದ ಘಟನೆ ಯಲ್ಲಾಪುರ ತಾಲೂಕಿನ ಕಳಚೆ ಸಮೀಪದ ಮಾನಿಗದ್ದೆ ಕುಂಬ್ರಿ ಬಳಿ ನಡೆದಿದೆ. ಭಾನುವಾರ ಸಂಜೆ 4ಕ್ಕೆ ಯಲ್ಲಾಪುರದಿಂದ ಕಳಚಿಗೆ ಹೊರಟಿದ್ದ ಬಸ್ ಮಾನಿಗದ್ದೆ ಕುಂಬ್ರಿ ಸಮೀಪ ಭೂಕುಸಿತವಾದ ಸ್ಥಳದಲ್ಲಿರುವ ಇಳಿಜಾರಿನ ದೊಡ್ಡ ತಿರುವಿನಲ್ಲಿ ಬ್ರೇಕ್ ತಾಗದೆ ವೇಗವಾಗಿ ಮುಂದಕ್ಕೆ ಸಾಗಿದೆ. ರಸ್ತೆ ಪಕ್ಕದ ಮಣ್ಣುಗುಡ್ಡೆಗೆ ಹೊಡೆದು ಬಸ್ ನಿಂತಿದ್ದು, ಬಸ್ ಅಲ್ಲಿ ನಿಲ್ಲದೆ ಮುಂದಕ್ಕೆ ಸಾಗಿದರೆ ದೊಡ್ಡದಾದ ಪ್ರಪಾತಕ್ಕೆ ಬಿದ್ದು ಭಾರಿ ಅನಾಹುತವೇ ಉಂಟಾಗುತ್ತಿತ್ತು. ಬಸ್ನಲ್ಲಿ 19 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಬಸ್ನ ಮುಂಭಾಗ ಸ್ವಲ್ಪ ಜಖಂಗೊಂಡಿದ್ದು ಬಸ್ ಚಾಲಕ ಬ್ರೇಕ್ ಫೇಲ್ ಆಗಿಲ್ಲ, ಆದರೆ ಬ್ರೇಕ್ ತಾಗಿಲ್ಲ ಎಂದು ಹೇಳಿದ್ದಾರೆ. ಏನೇ ಆದರೂ ಅದೃಷ್ಟವಶಾತ್ ದೊಡ್ಡ ಅಪಘಾತವೊಂದು ತಪ್ಪಿದೆ. ಕಳಚೆ ಬಸ್ ಹಾಳಾಗುವುದು, ಬ್ರೇಕ್ ಫೇಲ್ ಆಗುವುದು ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚುತ್ತಿದ್ದು ಅಲ್ಲಲ್ಲಿ ಕೆಟ್ಟು ನಿಲ್ಲುವುದು ಸಾಮಾನ್ಯವಾಗಿದೆ. 2 ತಿಂಗಳ ಹಿಂದಷ್ಟೇ ಬಸ್ ಹಾಳಾಗಿ ಟ್ರ್ಯಾಕ್ಟರ್ನ ಮೂಲಕ ಎಳೆದು ಮೇಲಕ್ಕೆ ತರಲಾಗಿತ್ತು. ತಿಂಗಳ ಹಿಂದಷ್ಟೇ ಬಸ್ನ ಬ್ರೇಕ್ ಫೇಲ್ ಆಗಿ ಚಾಲಕನ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕರ ಪ್ರಾಣ ಉಳಿದಿತ್ತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.